ನಯನ ಹೋಮಿಗೆ ವೆಲ್ಕಮ್. ಇವತ್ತು ತೊಂಡೆಕಾಯಿ ಸಾಂಬಾರು ಮಾಡಿಕೊಳ್ಳುವ ವಿಧಾನ ನೋಡ್ಕೊಂಬರುವ. ತೊಂಡೆಕಾಯಿಯನ್ನು ತೊಳೆದು ಅದನ್ನು ದೊಡ್ಡ ಕಟ್ ಮಾಡಿ ಹಿಡ್ಕೊಂಡಿದ್ದೇನೆ. ಒಂದು ನೀರುಳ್ಳಿಯನ್ನು ಕಟ್ ಮಾಡಿ ಹಿಡ್ಕೊಂಡಿದ್ದೇನೆ. ಮತ್ತು ಹಲಸಿನಕಾಯಿಯ ಬೀಜವನ್ನು ಕಟ್ ಮಾಡಿ ಹಿಡ್ಕೊಂಡಿದ್ದೇನೆ. ಸಿಪ್ಪೆ ತೆಗೆದು ಕಟ್ ಮಾಡಿ ಹಿಡ್ಕೊಳ್ಬೇಕು ಅದನ್ನು. ರಾಜ್ಮಾವನ್ನು 3 ರಿಂದ 4 ಗಂಟೆಗಳ ಕಾಲ ನೆನೆಸಿಟ್ಟು ಅದನ್ನು ತೊಳೆದಿಟ್ಕೊಂಡಿದ್ದೇನೆ. ತೊಂಡೆಕಾಯಿ, ನೀರುಳ್ಳಿ, ರಾಜ್ಮಾ, ಹಲಸಿನ ಬೀಜ ಇದನ್ನೆಲ್ಲ ಕುಕ್ಕರಿಗೆ ಹಾಕಿ 2 ಲೋಟ ನೀರು ಹಾಕಿ ಇದನ್ನು 2 ವಿಸಿಲ್ ಬರಿಸಬೇಕು. ಸಾಂಬಾರಿಗೆ ಬೇಕಾದ ಮಸಾಲೆ ಈಗ 4 ಚಮಚದಷ್ಟು ಕೊತ್ತಂಬರಿ ಬೀಜ ತಗೊಂಡಿದ್ದೇನೆ, 2 ಚಮಚದಷ್ಟು ಉದ್ದಿನಬೇಳೆ ತಗೊಂಡಿದ್ದೇನೆ, 1 ಚಮಚದಷ್ಟು ಜೀರಿಗೆ ತಗೊಂಡಿದ್ದೇನೆ, 5 ಒಣಮೆಣಸು ತಗೊಂಡಿದ್ದೇನೆ, ಅರ್ಧ ಚಮಚದಷ್ಟು ಮೆಂತ್ಯ ತಗೊಂಡಿದ್ದೇನೆ, ಸ್ವಲ್ಪ ಹುಳಿ ತಗೊಂಡಿದ್ದೇನೆ, 1 ಕಪ್ಪಿನಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ. ಒಂದು ದಪ್ಪ ಬಾಣಲೆಯಲ್ಲಿ 2 ಚಮಚದಷ್ಟು ತೆಂಗಿನ ಎಣ್ಣೆ ತಗೊಂಡಿದ್ದೇನೆ. ಅದಕ್ಕೆ ಈ ಮಸಾಲೆಗಳನ್ನೆಲ್ಲ ಹುರಿಲಿಕ್ಕೆ ಹಾಕ್ತಾ ಇದ್ದೇನೆ. ಎರಡು ಎಸಳಿನಷ್ಟು ಕರಿಬೇವು ಹಾಕ್ತೇನೆ. ಉದ್ದಿನ ಬೇಳೆ ಹೊಂಬಣ್ಣ ಬರಬೇಕು, ಅಷ್ಟರವರೆಗೆ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಸ್ವಲ್ಪ ಹಿಂಗ ಹಾಕ್ಕೊಳ್ಳುವ, ಫ್ರೈ ಮಾಡಿಕೊಳ್ಬೇಕು. ನೋಡಿ, ಇದು ಹೊಂಬಣ್ಣ ಅಥವಾ ಗೋಲ್ಡನ್ ಕಲರ್ ಬಂದಿದೆ, ಸಾಕು. ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳುವ. ಈ ಮಸಾಲೆಯನ್ನು ರುಬ್ಬಿಕೊಳ್ಳುವ, ಮಿಕ್ಸಿ ಜಾರಕ್ಕೆ ಹಾಕ್ಕೊಳ್ಳುವ. ನಾನು ಕರಿಬೇವನ್ನು ಅದಕ್ಕೆ ಹಾಕ್ಕೊಳ್ಳೋದು, ಇಲ್ಲದ್ರೆ ಪದಾರ್ಥಕ್ಕೆ ಹಾಕಿದರೆ ಅದನ್ನು ತೆಗೆದಿಡ್ತಾರಲ್ಲ. ಮತ್ತು ತೆಂಗಿನ ತುರಿ ಮತ್ತು ಹುಳಿ ಹಾಕ್ಕೊಳ್ತೇನೆ. ಇದಕ್ಕೆ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಂಡು ಬರ್ತೇನೆ. ನುಣ್ಣಗೆ ರುಬ್ಬಿಕೊಂಡು ಬಂದಿದ್ದೇನೆ. ಕುಕ್ಕರಿಂದ ಪಾತ್ರೆಗೆ ಹಾಕ್ಕೊಂಡಿದ್ದೇನೆ. ಇದಕ್ಕೆ ರುಬ್ಬಿಕೊಂಡ ಮಸಾಲೆ ಹಾಕ್ಕೊಳ್ಳುವ. ಮಿಕ್ಸ್ ಮಾಡಿಕೊಳ್ಳುವ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳುವ, ಸ್ವಲ್ಪ ಅರಸಿನ ಮಿಕ್ಸ್ ಮಾಡಿಕೊಳ್ಳುವ. ಚೆನ್ನಾಗಿ ಕುದಿ ಬರಬೇಕದೀಗ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೇನೆ. ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಕುದಿ ಬರ್ತಾ ಉಂಟು, ಸಾಕೀಗ ಆಫ್ ಮಾಡ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.